ವ್ಯಕ್ತಿಯೊಬ್ಬರಿಂದ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಈ ಖಾತೆಯನ್ನ ಮರು ಪ್ರಿಂಟ್ ಕೊಡೋದಕ್ಕೆ 3,000 ರೂಪಾಯಿ ಲಂಚ ಪಡೆದ ಪ್ರಕರಣ ಬೆಳಕಿಗೆ ಬಂದಿದೆ. ವ್ಯಕ್ತಿಯೊಬ್ಬರಿಂದ ಪಿಡಿಒ ಹಾಗೂ ಬಿಲ್ ಕಲೆಕ್ಟರ್ ಲಂಚ ಪಡ್ಕೊಂಡಿದ್ದಾರೆ. ಈ ಖಾತೆಯ ಮರು ಪ್ರಿಂಟ್ ನೀಡೋದಕ್ಕೆ 3,000 ಲಂಚಕ್ಕೆ ಬೇಡಿಕೆ ಇಟ್ಟರು. ಈ ಘಟನೆ ನಡೆದಿರೋದು ಕೋಲಾರ ಜಿಲ್ಲೆ ಕೆಜಿಎಫ್ನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ಪಿಡಿಒ ರಶ್ಮಿ ಅವರು ಸೂಚನೆ ಕೊಟ್ಟರಂತೆ. ಅದರ ಮೇರೆಗೆ ಬಿಲ್ ಕಲೆಕ್ಟರ್ ಸುಬ್ರಹ್ಮಣಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 50,000 ರೂಪಾಯಿ ಸರ್ಕಾರಿ ಶುಲ್ಕ ಇದೆ, ಅದು ಬಿಟ್ಟು 3,000 ರೂಪಾಯಿ ಲಂಚವನ್ನ ಅಲ್ಲಿನ ಸಿಬ್ಬಂದಿ ಪಡ್ಕೊಂಡಿರೋದು. ನಾಗಲೇಪಲ್ಲಿ ಗ್ರಾಮದ ಅನೂಪ್ ಅನ್ನೋರಿಂದ ಲಂಚ ಸ್ವೀಕಾರ ಮಾಡಲಾಗಿದೆ. ಈ ಕುರಿತಂತೆ ಗ್ರಾಮ ಪಂಚಾಯಿತಿಯಲ್ಲಿ ಲಂಚ ಪಡೆಯುವ ವಿಡಿಯೋ ಸದ್ಯ ವೈರಲ್ ಆಗಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಪಿಡಿಒ ಹಾಗೂ ಅಲ್ಲಿನ ಬಿಲ್ ಕಲೆಕ್ಟರ್ ಈ ಖಾತೆಯನ್ನ ಮರು ಪ್ರಿಂಟ್ ಕೊಡೋದಕ್ಕೆ ಲಂಚ ಸ್ವೀಕಾರ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಬೆಳಕಿಗೆ ಬಂದಿದ್ದು ಹೇಗೆ, ಜೊತೆಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶರತ್, ಏನಂತ ಹೇಳಿದ್ರೆ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಏನು ಇವತ್ತು ಕೇಳಿ ಬರ್ತಾ ಇರುವಂತದ್ದು ಏನು ಕೋಲಾರ ಜಿಲ್ಲೆಯ ಕೆಜಿಎಫ್ನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಏನು ಈ ಖಾತೆಯ ಮರು ಪ್ರಿಂಟ್ ಪಡೆಯೋದಕ್ಕೆ ಸುಮಾರು 1,000ದಿಂದ 3,000 ರೂಗಳ ಬೇಡಿಕೆ ಇಟ್ಟಿರುವಂತದ್ದು. ಅದರಲ್ಲೂ ಸಹ ಇಲ್ಲಿನ ಪಿಡಿಒ ಆಗಿರುವಂತಹ ರಶ್ಮಿಯವರೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂತದ್ದು ಪ್ರಮುಖವಾಗಿ ಆರೋಪ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿನ ಬಿಲ್ ಕಲೆಕ್ಟರ್ ಆದಂತಹ ಸುಬ್ರಹ್ಮಣ್ಯ ಅವರು ಇಲ್ಲಿ ಬರುವಂತಹ ಏನು ಸಾರ್ವಜನಿಕರಿಂದ ಏನು ಈ ಖಾತೆ ಆಗ್ಬೋದು ಮತ್ತೆ ಮರು ಪ್ರಿಂಟ್ ಆಗಬಹುದು ಸಾಕಷ್ಟು ಹಣವನ್ನು ಪೀಕ್ತಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿರುತ್ತದೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಏನು ಗ್ರಾಮ ಪಂಚಾಯತಿಗಳೇ ಬರುವಂತ ಸಾಕಷ್ಟು ಮಂದಿ ಇವತ್ತು ಹಣ ಕೊಟ್ಟರೆ ಮಾತ್ರ ಕೆಲಸವಾಗುತ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ನಾಗಲೇಪಲ್ಲಿಯ ಅನೂಪ್ ಎಂಬುವರು ಏನು ತಮ್ಮ ಏನು ಈ ಖಾತೆಯ ಮರು ಪ್ರಿಂಟ್ ಪಡೆಯೋದಕ್ಕೋಸ್ಕರ ಸುಮಾರು 1ರಿಂದ 3,000 ರೂಗಳನ್ನು ಕೊಟ್ಟಿರುವಂತಹ ಏನು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ರಶ್ಮಿ ಅವರು ಸಹ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಣ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸವಾಗ್ತದೆ ಎಂಬ ಮಾತು ಸಹ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಮಂದಿ ಇವತ್ತು ಏನು ಈ ಖಾತೆಗಳಿಗಾಗ್ಬೋದು ಮತ್ತೆ 910 ಎಂಬ ಪತ್ರಗಳನ್ನು ಪಡೆಯೋದಕ್ಕೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಏನು ಸಾಕಷ್ಟು ಮಂದಿಯಿಂದ ಹಣ ಪಡೆದಿರುವಂತಹ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಇವತ್ತು ಸಾಕಷ್ಟು ಏನು ಆ ಸುದ್ದಿ ವೈರಲ್ ಆಗಿರುವಂತದ್ದು ಸಾಕಷ್ಟು ನಮ್ಗೆ ಲಭ್ಯವಾಗಿರುವಂತದ್ದು. ಶರತ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.